ಮಹಾಂತರನ್ನ ಸ್ಮರಣೆ ಮಾಡಿ ಈ ಕಾರ್ಯಕ್ಕೆ ಕಾರಣೀಭೂತರಾಗಿರುವಂತಹ ಯಡೂರು ಕ್ಷೇತ್ರದ ವೀರಭದ್ರ ಭದ್ರಕಾಳಿ ಕಾಡಸಿದ್ದೇಶ್ವರನ ಭಕ್ತಿಯಿಂದ ಸ್ಮರಣೆ ಮಾಡುತ್ತಾ ಇವತ್ತು ಈ ಅಪರೂಪದ ವೇದಿಕೆಯಲ್ಲಿ ಬಹುತೇಕ 14 ದಿವಸಗಳಿಂದ ಇಷ್ಟು ಜನ ಯಡೂರಿಗೆ ಬರಾಕತ್ತಿದ್ರು. ಆದರೆ ಯಾರನ್ನೂ ಒಂದೇ ಕಡೆ ನೋಡೋಕ್ಕಾಗ್ತಿರಲಿಲ್ಲ, ಅಲ್ಲೇ ಕೂತ್ಕೋತಿದ್ರು. ಆದರೆ ಇವತ್ತು 28ನೇ ತಾರೀಕು ಯಡೂರದೊಳಗೆ 14 ದಿವಸಗಳಿಂದ ಇಷ್ಟು ಭಕ್ತಿ ಸಾಗರದ ಜನ ಸೇರಿದ್ದು ಇವತ್ತು ಕಣ್ತುಂಬ ನೋಡಕ್ಕೆ ಸಿಗಾಕತ್ತದ. ಈ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ಇಸ್ಕೊಂಡಿರುವಂತಹ ಪರಮಾರಾಧ್ಯ ಶ್ರೀಶೈಲ ಹಾಗೂ ನಿಡಸೂಸಿ ಜಗದ್ಗುರು ಮಹಾಸನ್ನಿಧರ ಪಾದಕ್ಕೆ ಭಕ್ತಿಯ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆಯಲ್ಲಿರುವಂಥ ಎಲ್ಲ ಪೂಜ್ಯರಿಗೂ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಗಣೇಶನ ಹುಕ್ಕೇರಿಯನ್ನು ಮೊದಲು ಮಾಡಿಕೊಂಡು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ವಿಶೇಷವಾಗಿ ನಿಮಗೆಲ್ಲ ಈ ಕಾರ್ಯಕ್ರಮವನ್ನು 6 ಗಂಟೆ ಆಯಿತು ಅಂತಂದ್ರೆ ನಿಮಗೆ ಎಲ್ಲಿಗೆ ಹೋಗೋದಾಗ್ತಿತ್ತಂದ್ರೆ ಯಡೂರು ಒಳಗೆ ಯಾವಾಗ ಹೋದೆವೋ ಅನ್ನದಾನ ಗುರುಗಳನ್ನ ಯಾವಾಗ ನೋಡೇವನ್ನಂಥ ಭಾವನೆಯನ್ನು ತುಂಬಿದವರು ಪರಮ ಪೂಜ್ಯ ಪ್ರವಚನ ಆಚಾರ್ಯ ಅನ್ನದಾನ ಸ್ವಾಮಿಗಳವರು. ಅವರನ್ನು ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಇವತ್ತು ಈ ವೇದಿಕೆ ಒಳಗೆ ಅವರಿಗೆ ಪ್ರವಚನ ಆಚಾರ್ಯ ಎಂಬುವಂಥ ಬಿರುದನ್ನು ಕೊಟ್ಟು ಜಗದ್ಗುರು ಮಹಾಸನ್ನಿಧಿಯವರು ಆಶೀರ್ವದಿಸಿದ್ದಾರೆ. ನಿಜವಾಗಲೂ ಇವತ್ತು ಈ ಕಾರ್ಯಕ್ರಮದೊಳಗೆ ಬಹಳಷ್ಟು ಕಡೆ ನಾವು ಅಧಿಕೃತವಾಗಿ ಬೆಳಗಾವದೊಳಗೆ 21ನೇ ತಾರೀಕು ಇದನ್ನು ಪ್ರಾರಂಭ ಮಾಡಿದರೆ, ಆದರೆ 8ನೇ ತಾರೀಕು ಮೆಳವಂಕಿ ಗೋಕಾಕ್ ತಾಲೂಕದಿಂದ ಪ್ರಾರಂಭಗೊಂಡಿರುವಂಥ ಈ ಕಾರ್ಯಕ್ರಮ ಇಲ್ಲಿವರೆಗೂ ತಗೊಂಡು ಬಂದಿರುವಂಥ ಶ್ರೇಷ್ಠ ಡ್ರೈವರ್ ಯಾರಂದ್ರೆ ಅದು ಅನ್ನದಾನ ಶಾಸ್ತ್ರಿಗಳವರು. ಅಂತಹ ಗುರುಗಳಿಗೆ ವೃತ್ತಿಯಲ್ಲಿ ಪ್ರವಚನಕಾರರಾದರೂ ಕೂಡ ಸಮಾಜದ ಬಗ್ಗೆ ಹಾಗೂ ಈ ನಾಡಿನ ಧರ್ಮದ ಎಲ್ಲ ಧರ್ಮಗಳನ್ನು ಕೂಡಿಸೋದ್ರ ಜೊತೆಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡು, ಬಹಳ ಜನ ಎಲ್ಲರೂ ಪ್ರವಚನ ಹೇಳ್ತಿರ್ತಾರೆ, ಅದರ ಪ್ರವಚನ ಹೇಳೋದ್ರ ಜೊತೆಗೆ ಧರ್ಮದ ಮೇಲೆ ಅತ್ಯಂತ ನಿಷ್ಠೆಯನ್ನು ಇಟ್ಕೊಂಡು ಮತ್ತು ಕಟ್ಟುನಿಟ್ಟಾಗಿ ಬದುಕುವಂಥ ಅಪರೂಪದವರು ಯಾರು ಅಂದ್ರೆ ಅದು ಅನ್ನದಾನ ಶಾಸ್ತ್ರಿಗಳವರು. ಅವರಿಗೆ ಇದನ್ನು ಕೊಟ್ಟೋದು ಕಲಿಸಿದವರು ಯಾರು ಅಂದ್ರೆ ಬಹುತೇಕ ಈ ನಾಡಿನೊಳಗೆ ಶಿವಯೋಗ ಮಂದಿರದೊಳಗೆ ಅನೇಕ ಜಗದ್ಗುರುಗಳು ಪೂಜ್ಯರು ಬಹಳಷ್ಟು ಜನ ಎಲ್ಲ ಆಗಿ ಹೋಗಿದ್ದಾರೆ. ಅವರಿಗೆಲ್ಲರಿಗೂ ದೊಡ್ಡ ದೊಡ್ಡ ಪೀಠದ ಜಗದ್ಗುರುಗಳಿಗೂ ವಿದ್ಯೆಯನ್ನು ಕೊಟ್ಟವರು ಲಿಂಗೈಕ್ಯ ಶಿವಲಿಂಗ ಶಾಸ್ತ್ರಿಗಳವರು. ಅವ್ರು ಹೇಳ್ತಿದ್ರು, ಭಾಳ ಜನ ಮಕ್ಕಳಂದ್ರೆ ಪ್ರೀತಿ ಮಾಡ್ತಾರ, ಆದರೆ ಅನ್ನದಾನ ಸ್ವಾಮಿಗಳು ತಯಾರಾಗಬೇಕಂದ್ರೆ ಅವ್ರ ತಂದೆಯವರು ಪ್ರೀತಿ ಮಾಡಲಿಲ್ಲ. ಅವ್ರನ್ನ ಹೆಂಗೆ ಕಟ್ಟದಾರಂತಂದ್ರೆ ಈ ಒಂದು ಮೂರ್ತಿ ಆಗಬೇಕಾದ್ರೆ ಒಬ್ಬ ಶಿಲ್ಪಿ ಹೇಗೆ ಕಟ್ಟಿತನಲ್ಲ ಆ ಥರ ಕಟ್ಟಿದಾಗ ಅಪ್ರತಿಮವಾಗಿ ಮೂರ್ತಿ ಆಗಿದ್ದು ಯಾರಂದ್ರೆ ಅದು ಅನ್ನದಾನ ಸ್ವಾಮಿಗಳವರು. ಪ್ರತಿಯೊಂದು ತಂದೆ ಕೊಡುವಂಥ ಪೆಟ್ಟನ್ನು ಕಷ್ಟದಿಂದ ದುಃಖದಿಂದ ಸಹಿಸ್ಕೊಳ್ಳದೆ, ಇದು ನನ್ನ ಸಮಾಜ ಕಟ್ಟೋ ಸಲುವಾಗಿ ನಮ್ಮ ತಂದೆ ನನ್ನನ್ನು ಕಟ್ಟಿಯಾಕತ್ತಾನ ಅಂತ ತಿಳ್ಕೊಂಡು ಭಾವಿಸಿಕೊಂಡು ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರ ಕೃಪೆಗೆ ಪಾತ್ರರಾಗಿ ನಿಡಸೂಸಿ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಂಥವರು ಅನ್ನದಾನ ಮಹಾಸ್ವಾಮಿಗಳವರು. ಅವರಿಗೆ ಇವತ್ತು ಈ ವೇದಿಕೆ ಒಳಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದು ನಿಜವಾಗ್ಲೂ ಕೆಳಗ ಮ್ಯಾಗ ಕುಂತವ್ರಿಗೆ ಎಷ್ಟು ಸಂತೋಷ ಆಗಿತ್ತಂದ್ರೆ, ಕೆಲವು ತಾಯಿಯಂದರು ಅಗಳೆ ಅವರು ಪುರಾಣ ಮುಗಿಸ್ಬೇಕಾದ್ರೆ ಕಣ್ಣ ನೀರು ಹಾಕಾಕತ್ತಿದ್ರು. ಯಾಕೆ ಇವತ್ತು ಪುರಾಣ ಮುಗಿಸಾಕತ್ತಾರ ಅಂತ ತಿಳ್ಕೊಂಡು, ಬರೀ ಯಡೂರದಾಗ ಅಷ್ಟೇ ಅಲ್ಲ, ಅವರು ಯಾವ್ಯಾವ ಊರಿಗೆ ಹೋಗ್ತಾರಲ್ಲ ಅಲ್ಲಿ ಬರುವಂಥ ಸಂದರ್ಭದಾಗ ಎಲ್ಲರೂ ಕಣ್ಣ ನೀರು ಹಾಕ್ತಾರೆ. ಇನ್ನೊಂದು 10 ದಿವಸ ಪ್ರವಚನ ಇದ್ರೆ ಚಲೋ ಇತ್ತು ಅಂತ ಅಂದ್ರೆ ಈಗೂ ಹಾಕಾಕತ್ತಾರ ಒಬ್ಬರವರು. ಅಂದ್ರೆ ಎಷ್ಟು ಚಲೋ ಅವ್ರು ಈ ಪ್ರವಚನವನ್ನು ಹೇಳ್ಯಾರ ಅನ್ನೋದಕ್ಕೆ ಒಂದು ಸಲ ಕೈ ಮ್ಯಾಗ ಚಪ್ಪಾಳೆ ತಟ್ರಿ, ಕೈ ಎತ್ತಿ ಅಂತ ಗುರುಗಳನ್ನು ನಾವು ಪ್ರತಿನಿತ್ಯ ಜಗತ್ತು ಆಶೀರ್ವಾದ ಸದಾವಕಾಲ ಇರಲಿ ಅಂತ ತಿಳ್ಕೊಂಡು ಹೇಳಿ, ಇನ್ನು ಬಹಳಷ್ಟು ಕಾರ್ಯಕ್ರಮದ ಮತ್ತೆ ಜಗದ್ಗುರು ಮಹಾಸನ್ನಿಧಿಯವರ ಸಾನ್ನಿಧ್ಯದೊಳಗವರ ಸೇವೆ ನಿಜವಾಗಲೂ ಬಹಳಷ್ಟು ಜನ ಪ್ರವಚನಕಾರ ಮನೆಗೆ ಹೋಗಿ ಇವತ್ತೇನೂ ಇಲ್ಲ ಅಂದ್ರೆ ಈ 3 ತಿಂಗಳದೊಳಗೆ
ಜಗದ್ಗುರು ಮಹಾಸನ್ನಿಧಿಯವರ ಸಾನ್ನಿಧ್ಯದೊಳಗ ಸುಮಾರು 25,000 ಜನ ಲಿಂಗ ದೀಕ್ಷೆಯನ್ನು ಕೊಟ್ಕೊಂಡಾರ. ಅದಕ್ಕೆ ಕಾರಣ ಏನಂದ್ರೆ ಮನೆ ಮನೆಗೆ ತಿರುಗಿ ನೀವೆಲ್ಲರೂ ವೀರಶೈವ ಲಿಂಗಾಯತರಾದವ್ರ ಲಿಂಗವನ್ನು ಕಟ್ಕೊಳ್ರಿ ಅಂತ ತಿಳ್ಕೊಂಡು ಒಂದು ಬೋಧನೆ ಮಾಡಿದ್ರೆ ಇದಕ್ಕೆ ಆಶೀರ್ವಾದ ಯಾರಂದ್ರೆ ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರು. ಅವರ ಆಶೀರ್ವಾದದಿಂದ ಅವರೆಲ್ಲರ ಪ್ರೇರಣದಿಂದ ಇಂಥೊಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ ನಡೀತಾ ಇದೆ. ಇನ್ನೂ ಹಲವಾರು ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿದೆ. ಇವತ್ತೆಲ್ಲ ನಮ್ಮ ಗಣೇಶಣ್ಣವರು ನಿನ್ನೆ ಬೆಂಗಳೂರಿಗೆ ಇದ್ದರು. ಅವರೆಲ್ಲ ನಮ್ಮ ಈ ಸಮಿತಿಯ ಕಾರ್ಯಕರ್ತರು ವೇದಿಕೆ ನಾಳೆಗಿತ್ತಲ್ರಿ, ಮತ್ತು ಇವತ್ತೆಲ್ಲ ಜನ ಹೆಂಗಂದ್ರೆ 6 ಗಂಟೆಗೆ ಇಷ್ಟು ಜನ ಬರ್ತೈತೆ ಅಂತ ತಿಳ್ಕೊಂಡು ನಾವು ವಿಚಾರ ಮಾಡಕತ್ತಿದ್ವಿ. ಕಾರ್ಯಕ್ರಮ ಪ್ರಾರಂಭ ಆಗಿದ್ದು ಮೊದಲನೇ ದಿವಸ ಇಷ್ಟು ತುಂಬೈತಂದ್ರೆ ನಾಳೆ ದಿವಸ ಇನ್ನೂ ಎಷ್ಟು ಮುಂದಕ್ಕೆ ವೇದಿಕೆ ಹಾಕ್ಬೇಕನ್ನೋದನ್ನು ನಮ್ಮ ಸಮಿತಿಯವರು ವಿಚಾರ ಮಾಡಕತ್ತಾರ. ಅಷ್ಟು ಅಭೂತಪೂರ್ವ ಅಂತ ಕಾರ್ಯಕ್ರಮಕ್ಕೆ ಎಲ್ಲರೂ ಸೇವೆಯನ್ನು ಮಾಡ್ತಿದ್ದಾರೆ. ಅವರಿಗೆ ಒಂದು ಸಲ ಜೋರಾದ ಚಪ್ಪಾಳೆನ ತಟ್ಟಿ ತಾವೆಲ್ಲರೂ ಪ್ರತಿನಿತ್ಯ ಇನ್ನೂ ಎಲ್ಲರನ್ನು ಕರೆದುಕೊಂಡು ಪ್ರಸಾದ ವ್ಯವಸ್ಥೆ ಎಲ್ಲ ಇದೆ. ತಾವು ಮತ್ತೆ ಈ ಸೇವೆಗೆ ಎಲ್ಲರೂ ನಾವು ಮಾಡೋಣ ಅಂತ ತಿಳ್ಕೊಂಡು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಿದ್ದೇನೆ. ಓಂ ಶೋಭಯ್ಯ. ಅನ್ನದಾನ ಶಾಸ್ತ್ರಗಳ ಬಗ್ಗೆ ಹೇಳಿರ್ತಕ್ಕಂಥ ನೂಲದ